ನಮಸ್ಕಾರ. ಉತ್ತರ ಕರ್ನಾಟಕ ಸ್ಟೈಲ್ ಬೇಸನ್ ಉಂಡೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಇದರಾಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಶ್ರೀಕೃಷ್ಣ ತುಪ್ಪ ಮತ್ತು ಸಕ್ಕರೆ ಪುಡಿ, ಒಣ ದ್ರಾಕ್ಷಿ ಮತ್ತು ಕಡಲೆ ಹಿಟ್ಟು. ಇದನ್ನು ಚೆನ್ನಾಗಿ ಬಾಳಿಗೆಗೆ ಹಾಕಿ ನಾನಿಲ್ಲಿ 2 ಬಟ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ. 2 ಬಟ್ಲನ ಕಡಲೆ ಹಿಟ್ಟು ಹಾಕಿ ನಂತರ ಇದನ್ನು ಚೆನ್ನಾಗಿ ಹುರಿರಿ. ಇವಾಗ ನಾವು ಹುರ್ಕೋದ್ರಿಂದ ಮತ್ತು ತುಪ್ಪದಲ್ಲಿ ಮತ್ತೆ ಹುರ್ಕೋತೇವಲ್ಲ, ಸ್ವಲ್ಪ ಆವಾಗ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಮೊದಲಿಗೆ ಲೋ ಫ್ಲೇಮ್ನ ಇಟ್ಕೊಂಡು ಹುರಿಬೇಕಾಗತ್ತೆ. ಕಡಲೆ ಹಿಟ್ಟು ಇಷ್ಟು ಹುರಿದರೆ ಸಾಕು. ಇವಾಗ ಆಗಿದೆ. ಒಂದು ತಟ್ಟೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಡೋಣ. ಆನಂತರ ಅದೇ ಕಡಾಯಿಗೆ ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿದ್ದೀನಿ. 2 ಕಪ್ಪು ಕಡಲೆ ಹಿಟ್ಟು ಹಾಕಿದರೆ ಇದಕ್ಕೆ ನಾವು ಅರ್ಧ ಕಪ್ಪು ತುಪ್ಪನ ಯೂಸ್ ಮಾಡಬೇಕಾಗತ್ತೆ. ಅರ್ಧ ಕಪ್ ತುಪ್ಪನ ಹಾಕಿಬಿಟ್ಟು ಲೋ ಫ್ಲೇಮ್ ಮಾಡಿ ಹುರ್ಕೋರಿ, ಇಲ್ಲಾಂದರೆ ಅದೆಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ತಟ್ಟೆಗೆ ತೆಗೆದಿಟ್ಟ ಹಿಟ್ಟನ್ನು ಮತ್ತು ಈ ತುಪ್ಪಗೆ ಮಿಶ್ರಣ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕಬೇಕಾಗತ್ತೆ. ಸ್ವಲ್ಪ ತುಪ್ಪ, ಸ್ವಲ್ಪ ಹಿಟ್ಟು. ಇವಾಗ ತುಪ್ಪ ಹಾಕಿದ್ದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಗಂಟಾಗಿ ಮಿಕ್ಸ್ ಆದರೆ ಮತ್ತೆ ನೀವು ಅದನ್ನು ಹಿಟ್ಟು ಹಾಕಬೇಕಾಗತ್ತೆ. ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ವಲ್ಪ ತುಪ್ಪವನ್ನು ಹಾಕಿ ನಾನಿಲ್ಲಿ ಮತ್ತೆ ತುಪ್ಪವನ್ನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ತುಪ್ಪ ಸ್ವಲ್ಪ ಹಿಟ್ಟು ಹಾಕಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈ ಥರ ಎಲ್ಲ ಹುರ್ಕೋಬೇಕು. ಈ ಥರ ಎಲ್ಲ ಮಿಶ್ರ ಆಗಬೇಕು ಅದು. ಓಕೆ, ಇವಾಗ ಕೈ ಬಿಡದೆ ಇದನ್ನು ಈ ಥರ ಮಾಡ್ತಾನೆ ಇರಬೇಕು. ಈ ಥರ ಹೊಳಿಸ್ತಾನೆ ಇರಬೇಕು. ನೀವು ಕೈ ಬಿಟ್ಟರೆ ಅಂದರೆ ಇದು ಹೊತ್ತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗುವವರೆಗೂ ಇದನ್ನು ಈ ಥರ ಹುರ್ಕೋಬೇಕಾಗುತ್ತೆ. ಇದನ್ನು ಲೋ ಫ್ಲೇಮ್ ಮಾಡಿಟ್ಟು ಮಾಡ್ಕೊಳ್ಳಿ. ಹೈ ಫ್ಲೇಮ್ನ ಮಾಡಬೇಡಿ, ಹೊತ್ತು ಹೋಗುತ್ತೆ. ಈ ಥರ ಮಾಡ್ತಾನೆ ಇರಬೇಕು. ಇದನ್ನು ನಾವು ಯಾವ ಥರ ಮಿಕ್ಸ್ ಮಾಡ್ತೀವೋ ಅದೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಅದು ಹಸಿ ವಾಸನೆ ಬರೋದಿಲ್ಲ. ಉಂಡೆ ತಿನ್ನುವಾಗ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇಷ್ಟೇ ಚೆನ್ನಾಗಿ ಪ್ರೊಸೆಸಿಂಗ್ ಇದೆ. ಇದಕ್ಕೋಸ್ಕರ ಇದೇ ಚೆನ್ನಾಗಿ ಇಷ್ಟೇ ಹುರ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಹೊಟ್ಟೆ ಕೈ ಬಿಡದಾಗೆ ಈ ಥರ ಯಾವಾಗಲೂ ಸ್ಪೂನ್ನ ಈ ಥರ ಮಾಡ್ಕೊತಾನೆ ಇರಬೇಕು. ಓಕೆ, ಇವಾಗ ಇದಿಷ್ಟು ರೆಡಿಯಾಗಿದೆ. ಈ ಥರ ತುಪ್ಪ ಇದು ಬಿಡಬೇಕು. ಆ ಥರ ಇದು ಸ್ಟೆಪ್ಪಿಂಗ್ ಇವಾಗ ರೆಡಿಯಾಗಿದೆ. ಓಕೆ, ಇಷ್ಟಿದ್ರೆ ಸಾಕು. ಇದನ್ನು ತೆಳಗಿಳಿಸ್ಬಿಟ್ಟು ಮತ್ತೆ ಕೈ ಬಿಡದ ಹಾಗೆ ಈ ಥರ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ ಕೈ ಬಿಟ್ಟರೆ ಇದು ನೀರಾಗಿ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಗಟ್ಟಿಯಾಗಿರ್ಬೇಕಂತ ಹೇಳಿ ನಾವು ತೆಳಗಿಳಿಸಿದ ಮೇಲೂ ಕೂಡ ಈ ಥರ ಮಿಕ್ಸ್ ಮಾಡ್ತಿರೇ ಇರಬೇಕು.
ಓಕೆ, ಇವಾಗ ನೋಡಿ ಯಾವ ಥರ ಇದು ತುಪ್ಪನ ಬಿಟ್ಟಿದೆ ಅಂತ ನೋಡ್ಕೊಂಡ್ಬಿಡಿ. ಇಷ್ಟಾದರೆ ಓಕೆ, ಪರವಾಗಿಲ್ಲ, ಚೆನ್ನಾಗಾಗಿದೆ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಈ ಥರ ತುಪ್ಪ ಬಿಟ್ಟಿದೆ. ಇದನ್ನು 10-15 ನಿಮಿಷ ನಾವು ಆರಿಸ್ಬಿಡೋಣ. ಆರಿಸಿದ ಮೇಲೆ ಯಾವ ಥರ ಆಗಿರುತ್ತೆ ನೋಡಿ, ಈ ಥರ ಮೇಲೆಲ್ಲ ತುಪ್ಪ ಬಂದುಬಿಟ್ಟು ಇದು ಚೆನ್ನಾಗಾಗಿರುತ್ತೆ. ಈ ಥರ ತುಪ್ಪ ಬಿಟ್ಟಿರಬೇಕು. ಸೊ ಇವಾಗ ಇದು ಓಕೆ, ರೆಡಿಯಾಗಿದೆ. ಇದಕ್ಕೆ ನಾವು ಓಕೆ, ಇವಾಗ ಇಷ್ಟ ಆದರೆ ಸಾಕು. ಇದಕ್ಕೆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಪುಡಿ ಫ್ರೆಶ್ ಆಗಿ ಆವಾಗನೇ ರುಬ್ಬಿಟ್ಟು ಹಾಕಬೇಕು, ಯಾಕಂದರೆ ನಿನ್ನೆ ಮೊನ್ನೆದು ಹಾಕಿದರೆ ಅದು ಗಂಟಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಇವಾಗ ಹಾಕಿ ಅದೆಲ್ಲ ಹೀರ್ಕೋಬೇಕಾಗುತ್ತೆ. ಹಿಟ್ಟಿನ ಕೂಡ ಇಷ್ಟು ಸಕ್ಕರೆ ಪುಡಿ ಪೂರ ಎಲ್ಲ ಹೀರ್ಕೋಬೇಕಾಗುತ್ತೆ. ಸೊ ಅಷ್ಟೇ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ ಸಕ್ಕರೆ ಪುಡಿನ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ತುಂಬಾ ಮುಖ್ಯ, ಇಲ್ಲ ಅಂತ ಹೇಳಿದರೆ ಸ್ವೀಟ್ ಒಂದೇ ಸೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕೈಯಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಓಕೆ, ಇದು ಇವಾಗ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಯಾವ ಥರ ಸ್ಮೂತಾಗಿ ಬಂದಿದೆ ನೋಡ್ಕೊಳ್ಳಿ. ನಿಮಗೆ ಬೇಕಾಗಿರುವ ಶೇಪನ್ನು ನೀವು ಮಾಡ್ಕೋಬೋದು. ಈ ಥರ ಕೈಯಿನ ಸಹಾಯದಿಂದ ಈ ಥರ ರೋಲ್ ಮಾಡಿ, ಈ ಥರ ಮಾಡಿ. ಓಕೆ, ಇವಾಗ ಬೇಸನ್ ಉಂಡೆ ತಯಾರಾಗಿದೆ. ಮೇಲೆ ಗಾರ್ನಿಷಿಗಾಗಿ ನಾನು ಒಣ ದ್ರಾಕ್ಷಿಯನ್ನು ಪ್ರೆಸ್ ಮಾಡಿದ್ದೀನಿ. ಓಕೆ, ಈ ಥರ ಮಾಡ್ಕೊಳ್ಳಿ. ನಾವು ಈ ಥರ ಕೈಯಿನ ಸಹಾಯದಿಂದ ಮಾಡೋದ್ರಿಂದ ಸ್ಮೂತಾಗಿ ಕಾಣುತ್ತೆ, ಮತ್ತು ಇದು ರಫ್ ಆಗಿರಲ್ಲ, ಸ್ಮೂತಾಗಿ ನೋಡಲಿಕ್ಕೂ ಸಹ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಕೈಯಿನ ಸಹಾಯದಿಂದ ಮತ್ತೆ ಮಿದ್ದಿ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಸಕ್ಕರೆ ಒಂದೇ ಸೈಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಮಧ್ಯದಲ್ಲಿ ಮಿದ್ಬಿಟ್ಟು ಈ ಥರ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಎಷ್ಟು ಸುಂದರವಾಗಿದೆ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆದಂಥ ಇದು ಉಂಡೆ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ಇದು ಸ್ಪೆಷಲ್ ಆದಂಥ ಒಂದು ಸ್ವೀಟ್ ಆಗಿದೆ. ಮತ್ತು ಕೂಡ ನಾಗರ ಪಂಚಮಿಗೆ ಬೇಕಾಗಿರುವ ಉಂಡೆಯಲ್ಲಿ ಕೂಡ ಇದು ಒಂದು ಉಂಡೆ ಆಗಿದೆ. ತುಂಬಾ ಸುಲಭವಾಗಿದ್ದಂಥ ಇದು ಒಂದು ಸ್ವೀಟ್ ಆಗಿದೆ. ಸೊ ಇವಾಗ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೈಸ್ ಆಗಿದೆ. ತುಂಬ ಬಾಯಲ್ಲಿಟ್ಟರೆ ಕರಗುವ ಹಾಗಾಗಿದೆ. ಸೊ ಭಾರತದ ಮೊದಲ ಹಳ್ಳಿ ಸೊಗಡಿನ ಹಸುವಿನ ತುಪ್ಪ. ಇದು ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪವಾಗಿದೆ.